ಆಲ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತರೋದು ನನ್ನ ಭಾವನೆ. ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದೀವಿ. ಇದು ಪ್ರೀನ್ ಡ್ರೆಸ್, ಇದನ್ನ ಡ್ರೆಸ್, ಇದು ನಾನು ದೀಪಾವಳಿ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ನನಗೆ ಪ್ರೀನ್ ಡ್ರೆಸ್ ತುಂಬ ಇಷ್ಟ ಆಯಿತು. ಫುಲ್ ಸ್ಲೀವ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೂ ತುಂಬ ಇಷ್ಟ ಆಯ್ತಲ್ಲ. ಇವತ್ತು ನಾವು ಹೋಗ್ತಿರೋದು ಒಂದು ಸೀಮಂತ ಫಂಕ್ಷನ್ಗೆ, ಅವ್ರಿಗೋಸ್ಕರ ಕೊಡೋಕ್ಕೆ ಅಂತ ಒಂದು ಗಿಫ್ಟ್ ತೊಗೊಂಡಿದ್ದೀನಿ. ಇದೊಂದು ಸಿಲ್ಕ್ ಸಾರಿ, ಇದ್ರ ಜೊತೆಗೆ ಈ ಬೌಲಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಿಂಗಿರುತ್ತೆ, ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ಉರ್ಲಿ ಥರ, ಅದು ಹಬ್ಬದ ಟೈಮಲ್ಲಿ ಉಪಯೋಗಿಸ್ಕೋಬೋದು. ಉರ್ಲಿ ಅಂದರೆ ನೀರು ಹಾಕಿ ಅದರಲ್ಲಿ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡೋದಕ್ಕೆ ಅಂಥದಕ್ಕೆಲ್ಲ ಉಪಯೋಗಿಸ್ಕೋಬೋದು. ನೈಸ್, ವೆರಿ ನೈಸ್. ಫಂಕ್ಷನ್ ಇರೋದು ಗಾಂಧಿನಗರ ಮೆಜೆಸ್ಟಿಕ್. ಇಲ್ಲಿಂದ ಹೋಗೋಕ್ಕೆ ಸುಮಾರು ಒಂದೂವರೆ ಗಂಟೆ ಪೀಕ್ ಹಾರ್ಸ್ ಆಗಿರೋದ್ರಿಂದ ಸೊ ನಾವು ಹೋಗುವಂಥ ಫಂಕ್ಷನಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ಬಂದ ತಕ್ಷಣ ಈ ವಿಡಿಯೋನ ಅಲ್ಲಿಂದ ಬಂದ ಮೇಲೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸಮ್ಮರ್ ಶುರುವಾದ ಕೂಡಲೇ ಅಷ್ಟೊಂದು ಡಯಟ್ ಕೋಕ್, ಎಳ್ನೀರು, ಐಸ್. ಓ ಮೈ ಗಾಡ್, ಥ್ಯಾಂಕ್ ಯು. ಪ್ರಿಯ ಬೆಳಗ್ಗೆ ಹಳೆ ವಿಡಿಯೋ ತೋರಿಸ್ಬಿಟ್ಟೆ. ಇವತ್ತು ನಂದು ಹಳೆ ವಿಡಿಯೋ ಎಲ್ಲ ಪ್ರಿಯ ತೋರಿಸ್ತಾ ಇದ್ಲು. ನನಗೆ ಒಂಥರ ನಾಚಿಕೆ ಆಗುತ್ತೆ. ಅವಾಗೆಲ್ಲ ಸಣ್ಣದೊಂದು ಓಪೋ ಫೋನ್ ಇತ್ತು, ಅದ್ರಲ್ಲಿ ಮಾತಾಡ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಏನು ಮಾತಾಡಬೇಕು, ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನೂ ಗೊತ್ತಿಲ್ಲ. ಇವಾಗಲೂ ನಾನು ಒಂದೊಂದ್ಸತಿ ಅಕ್ವರ್ಡ್ ಫೀಲ್ ಆಗುತ್ತೆ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ. ಬಟ್ ಹಳೆ ಫೋನಲ್ಲಿ ಮಾತಾಡ್ತಿದ್ದ ಸ್ಟೈಲು ಇವಾಗ ಇಮಿಟೇಟ್ ಮಾಡ್ತೀರ. ನನಗೆ ಒಂಥರ ಅನಿಸ್ತೋದಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ನಾವು ಗೊತ್ತಿರಲ್ಲ ಹೆಂಗೆ ಮಾತಾಡ್ತಿರ್ತೀವಿ ಅಂತ. ಆಮೇಲೆ ನಮ್ಮನ್ನ ಇಂಪ್ರೂವ್ ಮಾಡ್ಕೋತೀವಲ್ಲ ಹಾಗೆ. ಸೊ ಇವತ್ತು ಸಮ್ಮರ್ ಪ್ರಯುಕ್ತ ಒಬ್ಬೊಬ್ರು ಒಂದೊಂದು ಡ್ರಿಂಕ್ ಕುಡಿತಾ ಇದ್ದೀವಿ. ಸಮ್ಮರ್ ಸ್ಟಾರ್ಟ್ ಆಗಿದೆ. ಹೆಂಗಿತ್ತು ಹೊರಗಡೆ ಹೋಗಿದ್ದು? ಪ್ರಿಯ ಇವತ್ತು ಹೊರಗಡೆ ಹೋಗಿದ್ಲಿ ಬಿಸಿಲಲ್ಲಿ. ಟ್ರಾಫಿಕ್ ತೋರಿಸಿ 35 ಮಿನಿಟ್ಸ್ ಆಗಿದ್ದು 50 ಮಿನಿಟ್ಸ್ ಹಿಂಗೆ. ನಮ್ಗೆ ಬಿಸಿಲು, ಹೊಗೆ, ಬಿಸಿ ಬಿಸಿ ಗಬೆ ಹಿಂಸೆ ಆಗುತ್ತೆ. ಪ್ರತಿಯೊಬ್ಬ ನನ್ನ ವ್ಯೂವರ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಾಸ್ಟ್ ವಿಡಿಯೋ ಅಪ್ಪ ಅಮ್ಮನ 50th ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ತುಂಬ ಜನ ಖುಷಿ ಪಟ್ಟಿದ್ರಿ, ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದ್ರಿ. ಹಾಗೆ ಸುಮಾರು ಜನ ವಿಶಸ್ ಕಳಿಸಿದಿರಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನನಗೆ ಆ ಬ್ಲಾಗ್ನ ಎಡಿಟ್ ಮಾಡುವಂಥ ಟೈಮಲ್ಲಿ ನಾನು ಕೂಡ ತುಂಬ ಸತ್ಯ ಹತ್ತಿದ್ದೀನಿ, ನಕ್ಕಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಇದೊಂದು ಮೆಮೊರೇಬಲ್ ಮೂಮೆಂಟ್ ಆಗಿರಬೇಕು ಅಂತ ಅನ್ನೋ ಕಾರಣಕ್ಕೆ ಅದನ್ನು ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ತುಂಬ ಜನ ತುಂಬ ಪ್ರೀತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ರೀಸೆಂಟಾಗಿ ಮನೆಯಲ್ಲೇ ಯಾವುದೇ ಅಡಿಟಿವ್ಸ್ ಕಲರ್ ಹಾಕದೆ ಹೋಮ್ ಮೇಡ್ ಕಬಾಬ್ ಪೌಡರ್ ಹೇಗೆ ಮಾಡ್ಕೋಬೋದು ಅಂತ ನಾನು ಕುಕಿಂಗ್ ಚಾನಲಲ್ಲಿ ಶೇರ್ ಮಾಡಿದ್ದೆ. ನೀವು ಅದೆಷ್ಟು ಜನ ನೋಡಿರೋ ಇಲ್ಲ ಗೊತ್ತಿಲ್ಲ. ಇದನ್ನು ವೆಜ್ ಆ್ಯಂಡ್ ನಾನ್ ವೆಜ್ ಕಬಾಬ್ ಮಾಡೋದಕ್ಕೆ ನಾವು ಉಪಯೋಗಿಸ್ಕೋಬೋದು. ಈ ರೆಸಿಪಿ ನೋಡಿರೋರೆಲ್ಲರೂ ಕೆಲವರು ಟ್ರೈ ಮಾಡಿರೋರು ತುಂಬ ಚೆನ್ನಾಗಿ ಬಂದಿದೆ ಅಂತ ರಿಪ್ಲೈ ಕೂಡ ಮಾಡಿದರು. ಹಾಗೆ ಒಬ್ಬರು ಕಬಾಬ್ ಶಾಪ್ ಇಟ್ಕೊಂಡಿರೋರು ನಾವು ಇದನ್ನು ಮಾಡಿಕೊಂಡು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕೇಳಿದ್ರು. ಒಬ್ಬರಂತೂ ಬಲ್ಕ್ ಆರ್ಡ್ರ್ ಬೇಕು ಅಂತ ಕೇಳಿದ್ರು. ಆದರೆ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನೀವು ಮನೆಯಲ್ಲೇ ಇದನ್ನೆಲ್ಲ ಮಾಡಿಕೊಂಡು ಬೇಕಂದಾಗ ವೆಜ್ ಆ್ಯಂಡ್ ನಾನ್ ವೆಜ್ ಕಬಾಬ್ ಮಾಡ್ಕೋಬೋದು. ಇದರಲ್ಲಿ 1 ಕಪ್ಪಷ್ಟು ಕಾರ್ನ್ಫ್ಲವರ್, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ ಕಲರ್ ಮತ್ತು ಖಾರಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಕಾಲು ಕಪ್ಪಷ್ಟು ಧನಿಯಾ ಪುಡಿ, 1/4 ಕಪ್ಪಷ್ಟು ಗರಂ ಮಸಾಲ ಅಥವಾ ನಾನ್ ವೆಜ್ ಮಸಾಲ, ಒಂದು 4 ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಬಾಬ್ ಪ್ರೀ ಮಿಕ್ಸ್ ರೆಡಿ ಆಯಿತು. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಆಗಲಿ ಕಲರ್ ಆಗಲಿ ಇಲ್ಲ. ನಮಗೆ ಬ್ಯಾಡಗೆ ಮೆಣಸಿನ್ಕಾಯಿದು ಪುಡಿ ಏನು ಹಾಕಿರ್ತೀವಲ್ಲ ಅದರದ್ದೇ ಒಂದು ಒಳ್ಳೆ ಕಲರ್ ಬರುತ್ತೆ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಥವಾ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಒಂದ್ಸತಿ ಬ್ಲೆಂಡ್ ಮಾಡಿಕೊಂಡ್ರು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆನಂತರ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಬೇಕಂದಾಗ ನೀವು ಈ ರೀತಿ ವೆಜ್ ಆ್ಯಂಡ್ ನಾನ್ ವೆಜ್ ಕಬಾಬ್ ಮಾಡ್ಕೋಬೋದು. ಕೆಲವು ರೆಸಿಪೀಸ್ ಕೂಡ ನಾನು ಇದನ್ನು ಉಪಯೋಗಿಸ್ಕೊಂಡು ಶೇರ್ ಮಾಡಿದ್ದೆ. ಕುಕಿಂಗ್ ಚಾನಲಲ್ಲಿ ಡೀಟೇಲ್ ರೆಸಿಪಿ ನಿಮಗೆ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಇದರಿಂದನೇ ನಾನು ಇವತ್ತು ಫಿಶ್ ಫ್ರೈ ಮಾಡಿದ್ದೆ, ಹಾಗೆ
ವೆಜಿಟೇರಿಯನ್ಸ್ಗೋಸ್ಕರ ತೋರಿಸೋದಕ್ಕೆ ಅಂತಲೇ ಪನ್ನೀರ್ ಕಬಾಬ್ ಮಾಡಿದೆ, ಅಂದರೆ ಪನ್ನೀರ್ ಫ್ರೈ ಮಾಡಿದ್ದೆ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ನಂತರ ನಮಗೆ ಇದಕ್ಕೆ ಬೈಂಡಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಕಬಾಬ್ ಪೌಡರ್, ಸ್ವಲ್ಪ ನಾನಿಲ್ಲಿ ಫ್ಲೇವರ್ಗೋಸ್ಕರ ಕಸೂರಿ ಮೇಥಿ ಹಾಕಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು, ಅಥವಾ ಈ ಥರ ಶಾಲೋ ಫ್ರೈ ಮಾಡಿಕೊಂಡು ಅಥವಾ ಏರ್ ಫ್ರೈ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಡೀಟೇಲ್ ರೆಸಿಪಿ ನೀವು ನನ್ನ ಕುಕ್ಕಿಂಗ್ ಚಾನಲ್ ಅಮ್ಮನ ಅಡುಗೆ ಬೈ ಸುಜಿ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು. ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್. ತಮ್ಮನ ಮಕ್ಳ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಪ್ರಿಯಾ ಮತ್ತು ಹರ್ಷ ಇಬ್ಬರು ಕೂಡ ಅಟೆಂಡ್ ಮಾಡಕ್ಕೆ ಹೋಗ್ತಿದ್ದಾರೆ. ನಾನು ತುಂಬ ಮಕ್ಕಳು ಚಿಕ್ಕವರು ಇರುವಾಗ ಈ ಥರ ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಅವತ್ತಿನ ದಿನ ಪೂರ್ತಿ ಇವರಿಬ್ಬರನ್ನ ರೆಡಿ ಮಾಡೋದೇ ನಮ್ಮ ಕೆಲಸ ಆಗಿರ್ತಿತ್ತು. ಯಾವುದೇ ಒಂದು ಡ್ಯಾನ್ಸ್ ಆಗಲಿ, ಯಾವುದೇ ಒಂದು ಸ್ಕೂಲ್ ಫಂಕ್ಷನ್ ಆಗಲಿ, ಅದಕ್ಕೆಲ್ಲ ಏನೋ ಪ್ರಿಪ್ರೇಷನ್ ಮಾಡೋದಿರ್ಬೋದು, ಅವ್ರ ಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದು ರೆಡಿ ಮಾಡಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಮತ್ತೆ ನಾವು ಬಂದು ಮನೆಗೆ ಬಂದು ರೆಡಿಯಾಗಿ ಹೋಗಿ ಅವ್ರ ಫಂಕ್ಷನ್ ನೋಡ್ಕೊಂಡು ಬರೋದು. ಒಂದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಅವ್ರ ಜೊತೆಗೆ. ಇವತ್ತು ತಮ್ಮನ ಮಕ್ಕಳು ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಹೋಗೋಕ್ಕಾಗಿಲ್ಲ, ಕೆಲಸದ ಬ್ಯುಸಿಯಿಂದಾಗಿ. ಹಾಗಾಗಿ ಮಕ್ಕಳಿಬ್ರು ನೋಡೋಕೆ ಹೋಗ್ತಿದ್ದಾರೆ. ಚೆನ್ನಾಗಿರುತ್ತೆ ಮಕ್ಕಳದು ಸ್ಕೂಲ್ ಡೇ ಫಂಕ್ಷನ್. ಈಗ ಎಲ್ಲ ಸ್ಕೂಲ್ಗಳಲ್ಲೂ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಾ ಇರುತ್ತೆ. ಮಕ್ಳಿಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. 15 ಡೇಸಿಂದ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಸ್ವಲ್ಪ ಆಯ್ತಾಗಲೇ 7 ಗಂಟೆ ಆಯಿತು. 6 ಗಂಟೆಗೆ ಬರೋಕ್ಕೆ ಹೇಳಿದರು. 7 ಗಂಟೆ ಆಯಿತು. ಪುಟ್ ಮಕ್ಳದ್ದು ಒಂದು ಡ್ಯಾನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ. ತಂದೆ ತಾಯಿಗಳ ಶಿಸ್ತು ಹಾಗೂ ಸಜ್ಜನತೆಯೊಂದಿಗೆ ಶಾಂತಿಯುತ ಮತ್ತು ನಿಕಟ ಸಮುದಾಯದಿಂದ ರೂಪಿಸಲ್ಪಟ್ಟಿತು ಎಂದು ಅಪಾರವಾಗಿ ನಂಬಿದ್ದ ಕಲಾಂರವರ ಕುಟುಂಬ ಹಿಂದೂಗಳು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಹೀಗೆ ವಿವಿಧ ಧರ್ಮಗಳ ಸಾಮರಸ್ಯ, ಗೌರವ ಮತ್ತು ಪರಸ್ಪರ ನಂಬಿಕೆಯಿಂದ ಒಟ್ಟಾಗಿ ವಾಸಿಸುತ್ತಿದ್ದರು. ರಾತ್ರಿ ಡಿನ್ನರ್ಗೋಸ್ಕರ ಇದೊಂದು ಕ್ವಿಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ 1 ಸಣ್ಣ ಕಪ್ಪಷ್ಟು ಹೆಸರುಬೇಳೆ ಫಸ್ಟು ತೊಳೆದ್ಬಿಟ್ಟು ಈ ಬೇಳೆ ಜೊತೆಗೆ 1 ಈರುಳ್ಳಿ, 1 ಅಥವಾ 2 ಟೊಮೆಟೊ, ಸ್ವಲ್ಪ ಅರಿಶಿನ, ರುಚಿಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಇದು ಮುಳುಗುವಷ್ಟು ನೀರು ಹಾಕಿ ಮೊದಲು ಇದನ್ನು 2 ವಿಸಿಲ್ ಕೂಗಿಸ್ಕೋಬೇಕು. ಕ್ವಿಕ್ ಆ್ಯಂಡ್ ಈಸಿಯಾಗುತ್ತೆ. ಇದನ್ನು ಚಪಾತಿಗೆ, ಅನ್ನಕ್ಕೆ ನೀವು ಸರ್ವ್ ಮಾಡ್ಬೋದು. ನಾನು ಇದನ್ನು ನೈಟಲ್ಲಿ ಚಪಾತಿಗೋಸ್ಕರನೇ ಮಾಡ್ತಾಯಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಂಡ ನಂತರ ಬೇಳೆ ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ನುಣ್ಣಗಾಗಿರುತ್ತೆ. ಒಂದ್ಸತಿ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದನ್ನಾದರೂ ಹಾಕ್ಕೋಬೋದು. ನಂತರ ಬಿಸಿ ಆದಮೇಲೆ ಜೀರಿಗೆ, ಇಂಗು, ಕಟ್ ಮಾಡಿರೋಂಥ ಒಂದು 4ರಿಂದ 5 ಹೆಸರಷ್ಟು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಾಗೆ ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಲೇಬೇಕಾಗಿರೋದು ಏನಂತಂದರೆ ಕಸೂರಿ ಮೇಥಿ. ಬಿಸಿ ಎಣ್ಣೆಯಲ್ಲಿ ಹಾಕಿದಾಗ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಹಾಗೆ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದೇ ಬಿಸಿ ಎಣ್ಣೆಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ದಾಲ್ದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ತುಪ್ಪದ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಮತ್ತೆ ಕುದಿಸೋವಂಥ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಹೋಟೆಲ್ಗಳಲ್ಲಿ ನೀವು ದಾಲ್ ಫ್ರೈ ತಿಂದಿರ್ಬೋದು, ಅದೇ ರುಚಿ ಇರುತ್ತೆ. ಸೊ ಕಸೂರಿ ಮೇಥಿ ಹಾಕಿದಾಗ ಇದ್ರದ್ದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇದಂತೂ ಮಸ್ಟ್ ಟ್ರೈ ರೆಸಿಪಿ. ಇವತ್ತು ದಾಲ್ ನಾನು ಮಾಡಿದ್ದೀನಿ, ಚಪಾತಿ ಪ್ರಿಯಾ ಮಾಡ್ತೀಳೆ. ನಾನು ಚಪಾತಿ ಮಾಡೋದ್ರಲ್ಲಿ ಚಪಾತಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಪ್ರೋ. ನಾನೊಂದು ಡಿಸ್ಕವರ್ ಮಾಡಿದೆ. ಚಪಾತಿ ಹಿಟ್ಟು ಹಾಕೊಳ್ಳುವಾಗ ಮೈದಾ ಹಿಟ್ಟು ಹಾಕೊಳ್ಳುವಾಗ ಬೈ ಮಿಸ್ಟೇಕ್ ಕಾರ್ನ್ ಸ್ಟಾರ್ಚ್ ಹಾಕೊಂಡೆ, ಆಯ್ತಾ. ಚಪಾತಿ ಹಿಟ್ಟು ಒತ್ತುವಾಗ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಾಕೊಳ್ಬೇಕಿತ್ತು. ಅವತ್ತು ನಾನು ಮೈದಾ ಹಿಟ್ಟು ಅಂದ್ಕೊಂಡು ಕಾರ್ನ್ ಸ್ಟಾರ್ಚ್ ಹಾಕೊಂಡ್ಬಿಟ್ಟೆ. ಇಲ್ಲಿ ಪರವಾಗಿಲ್ಲ ಅಂತ ಕಾರ್ನ್ ಸ್ಟಾರ್ಚ್ ಹಾಕೊಂಡು ಒತ್ತುತ್ತಾ ಇದ್ದೆ. ಓ ಮೈ ಗಾಡ್, ಕಾರ್ನ್ ಸ್ಟಾರ್ಚ್ ಹಾಕೊಂಡು ನೀವೂನು ಚಪಾತಿ ಲಟ್ಸ್ ನೋಡಿ, ಇಟ್ ವಿಲ್ ಬಿ ನೀವೆಷ್ಟು ತೆಳ್ಳಬೇಕು ಅಷ್ಟು ತೆಳ್ಳಗೆ ಒತ್ಬೋದು, ಹರಿದೋಗಲ್ಲ. ಆದ್ರೆ ಇನ್ವೆನ್ಷನ್, ಡಿಸ್ಕವರಿ.
ಕಡೆ ಈ ಕಡೆ ಎಲ್ಲ ನೋಡಿ. ಏನದು? ಉದ್ದಿನ ಕಾಳು ಮೇಯ್ನ್ ಆಗಿ ಅದಕ್ಕೆ ಹಾಕೋದಿಲ್ಲ. ಹೌದು, ಮೆಂತ್ಯ ಉದ್ದಿನ ಕಾಳು ಎರಡೇ ಮೇಯ್ನ್ ಆಗಿದೆ. ತರ್ಸ್ಕೊಂಡು ಟ್ರೈ ಮಾಡಿ ನೋಡಿ ಸರ್. ಹಾಂ ಹಾಂ, ಡೈಜೆಷನ್ಗೂ ತುಂಬ ಒಳ್ಳೇದು ಮೆಂತ್ಯ ಇರೋದ್ರಿಂದ ಒಳ್ಳೇದು. ಮಾಡ್ಕೊಡಿ ಸರ್, ತೊಂದರೆ ಇಲ್ಲ. ಹಾಂ 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 ಓಕೆ. ಸೊ ಇವತ್ತು ಭಾನುವಾರ, ಜೊತೆಗೆ ಫಂಡೆ. ಏನು ಫನ್ ಅಂತಂದರೆ ಸಂಡೇ ಫಂಡೆ, ಜೊತೆಗೆ ಒಂದು ಸಣ್ಣ ಸೆಲೆಬ್ರೇಷನ್ ಇದೆ. ಸೆಲೆಬ್ರೇಷನ್ 2 ವಿಷಯಕ್ಕಿದೆ. 2 ವಿಷಯ ಯಾವ್ಯಾವುದು ಅಂದರೆ, ಒಂದು ಫಸ್ಟ್ ಕೊಲಾಬ್ರೇಷನ್ ಬಂದಿದೆ, ಪ್ರಿಯಂಗೆ ಸಿಟಿಗೆ ಹೋಗ್ತಾ ಇದ್ದೀವಿ, ಒಂದು ಶೂಟ್ ಮಾಡಲಿಕ್ಕಿದೆ. ಅದ್ರ ಜೊತೆಗೆ ಹರ್ಷಿತ್ಗೊಂದು ಇವತ್ತು ಎಕ್ಸಾಮ್ ಇತ್ತು, ಆ ಎಕ್ಸಾಮ್ ಮುಗೀತು ಫೈನಲಿ. ನಾವು ಎಲ್ಲಿ ಹೋಗೋಕ್ಕೂ ಮುಂಚೆ ಯೋಚನೆ ಮಾಡ್ತಿದ್ವಿ, ಯಾಕಂದರೆ ಹರ್ಷಿತ್ಗೆ ಎಕ್ಸಾಮ್ ಮುಗಿಲಿ ಅಂತ. ಸೊ ಇವತ್ತು ಎಕ್ಸಾಮ್ ಮುಗೀತು. ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಇವಾಗ ಹೊರಗಡೆ ಹೊರಟಿದ್ದೀವಿ. ಸಾಯಂಕಾಲ ಹೋಗ್ತಿದ್ದೀವಿ, ನೋಡೋಣ ಏನು ಎಷ್ಟೊತ್ತಾಗತ್ತೆ ಅಂತ. ಲೆಟ್ಸ್ ಗೋ. ಕಂಗ್ರ್ಯಾಚುಲೇಷನ್, ಫಸ್ಟ್ ಕೊಲಾಬ್ರೇಷನ್ ಸಿಕ್ಕಿರೋದಕ್ಕೆ. ಥ್ಯಾಂಕ್ ಯು. ಮೋರ್ ಟು ಗೋ. ಪ್ರೀಂದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ದು ಪೇಜ್ ಹೆಸರು ಬಂದು ಟ್ರೂಲಿ ಪ್ರೀ, ಅಂದ್ರೆ ನಿಜವಾದ ಪ್ರೀ. ಕಡಲೆ ಫ್ರೀ ಕಾರ್ ಕ್ಲೀನ್ ಮಾಡ್ಕೋಬೇಕು. ಇಷ್ಟೊತ್ತಿಗೆಲ್ಲ ಅಲ್ಲಿ ಇರಬೇಕಾಗಿತ್ತು. ನಾವು ಹೋಗ್ತಿರೋದು ವಿಜಯನಗರಕ್ಕೆ. ಇವತ್ತು ಪ್ರಿಯಿಂದ ಶೂಟ್ ಇದ್ದಿದ್ದು ವಿಜಯನಗರಲ್ಲಿರೋವಂಥ ನಮಸ್ತೆ ಅಂತ ಅನ್ನೋ ಒಂದು ದರ್ಶಿನಿನಲ್ಲಿ. ಅಲ್ಲಿ ವೆರೈಟಿ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಅದ್ರ ಬಗ್ಗೆನೇ ಒಂದು ಶೂಟ್ ಮಾಡಿ ಕೆಲವನ್ನ ಟೇಸ್ಟ್ ಮಾಡೋಕ್ಕೂ ಕೂಡ ಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಆಗಿದ್ದು ವೆರೈಟಿ ರೊಟ್ಟಿ, ಅದರಲ್ಲಿ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ. ಅದನ್ನೇ ಪ್ರಿಯಂಗೆ ಇದುವರೆಗೂ ಹೇಳ್ತಾ ಇದ್ದೆ. ನಮ್ಮ ಸರೌಂಡಿಂಗಲ್ಲಿ ಎಲ್ಲಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೋದರೆ ಅಲ್ಲಿ ಸಿಗೋದು ಬರೀ ಚಿತ್ರಾನ್ನ ಮತ್ತು ಪೂರಿ, ದೋಸೆ, ಇಡ್ಲಿ. ಸ್ಪೆಷಲಿ ನನಗೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ತುಂಬ ಇಷ್ಟ ಆಯಿತು. ಅದೆಲ್ಲ ಶೂಟ್ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಅದಾಗಲೇ ಸಂಜೆ ಆಗಿತ್ತು. ನಂತರ ಮೆಟ್ರೋ ಶಾಪಿಂಗ್ ಕೂಡ ಮಾಡೋದಿತ್ತು, ಹಾಗಾಗಿ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಇವತ್ತು ಮತ್ತೆ ಮೆಟ್ರೋ ಶಾಪಿಂಗ್ ಆಯಿತು. ಸ್ಟಾಕ್ ಎವ್ರಿ ವಾರ ಇರುತ್ತೆ. ಸೊ ಇವತ್ತು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗೋಯ್ತು ಭಾನುವಾರ. ಸ್ವಾಮಿ ಕಾರ್ಯ ಅವ್ರದ್ದು ಕೊಲಾಬ್ರೇಷನ್, ಸ್ವಕಾರ್ಯ ನಮ್ಮ ಬಿಸ್ನೆಸ್ ಕೆಲಸ. ಸ್ವಾಮಿ ಕಾರ್ಯ ಸ್ವಕಾರ್ಯ. ಆ್ಯಕ್ಚುಲಿ ನಾವು ವಿಜಯನಗರಲ್ಲಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಸ್ಟ್ರೀಟ್ ಸಿಗ್ಲಿಲ್ಲ ಅಲ್ಲ, ಪಾರ್ಕಿಂಗ್ ಜಾಗನೂ ಇರಲಿಲ್ಲ, ತುಂಬ ರಶ್ ಇತ್ತು, ಸಾಯಂಕಾಲ ಬೇರೆ. ಸೊ ಈ ಕೆಲಸ ಬೇರೆ ಬಾಕಿ ಇತ್ತಲ್ಲ, ಬಿಸ್ನೆಸ್ ರೀಸ್ಟಾಕಿಂಗ್, ಅದು ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಹೊರಟ್ಬಿಟ್ವಿ. ಸೊ ವರ್ಕ್ ಈಸ್ ವರ್ಷಿಪ್ ಅಂತನೋ ಹಾಗೆ ಕೆಲಸನೂ ಮಾಡ್ತಾ ನಮ್ಮ ಲೈಫ್ನ ಎಂಜಾಯ್ ಮಾಡೋದು ನಾವು ಹೀಗೆ. ಭಾನುವಾರ ಬಂತು ಅಂದರೆ ಒಂದು ಸತಿ ಹೊರಗಡೆ ಹೋಗ್ತೀವಿ. ಹೋದಾಗ ಕೆಲಸಕ್ಕೆ ಏನು ಬೇಕೋ ಅದನ್ನು ಕೂಡ ಮುಗಿಸ್ಕೊಂಡು ಬರ್ತೀವಿ. ಅಂದರೆ ನೆಕ್ಸ್ಟ್ ಡೇ ಏನು ವರ್ಕ್ ಬೇಕೋ ಅದನ್ನು ಕೂಡ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದಾಗಿತ್ತು ಈ ವಾರದ ನಮ್ಮ ಲೈಫ್ನ ರುಟೀನ್ ಬ್ಲಾಗ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗಬಲ್ಲ.